ನಾನು ನಿಮ್ಗೆ ಆಗಲೇ ಹೇಳಿದೆ ಅಲ್ವಾ, ಗಾರ್ಡನ್ ಸಿಟಿ ಅಂತ ಏನಕ್ಕೆ ಕರೀತಾರೆ ಅಂತ. ಇದೆ ನೋಡಿ, ಗಾರ್ಡನ್ ಸಿಟಿ. ಯಾವ ರೋಡ್ಗೆ ಹೋಗ್ಲಿ ತಣ್ಣಗೆ ಗೊತ್ತಾಗಿರುತ್ತೆ. ಇವ್ರು ಈ ಕಡೆ ಸೈಡ್ ಮಾತ್ರ ಜೈನವರ ಸೇಪಿನವರ ನೋಡಿ ಮಾತ್ರ ನಿಮ್ಗೆ ಗಾರ್ಡನ್ ಸಿಟಿ ಅಂತ ಗೊತ್ತಿರ್ತದೆ ಅಷ್ಟೇ. ನನ್ನ ಕಡೆ ಎಲ್ಲ ನೋಡಿದ್ರೆ ಇದು ಗಾರ್ಬೇಜ್ ಸಿಟಿ ಅಂತ ಹೇಳ್ಬೇಕು ಆ ಥರ ಫಸ್ಟ್ ಇದು. ಬುಲೆಟ್ ಅವ್ರ ಮಧ್ಯ ನಮ್ಮ ಬುಲೆಟ್ ಅವ್ರ ಮೇಲೆ ನಮ್ಮ ಇದೆಲ್ಲ ಬಸ್ಸುದಾರ ಹೋಗಿದ್ರು. ನೀನೇ ಹೋಗ್ಯಾರಪ್ಪ ಏನು ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದರೆ, ಮೋಟೋ ವ್ಲಾಗರ್ ಆಗ್ತಿದ್ದೀರಾ ಅಂತಂದರೆ ನಿಮಗೆ ಏನು ಬಂತು ಬರುತ್ತೆ ಅದೆಲ್ಲ ಹೇಳೋದು ಅಂತಲ್ಲ. ನೀವು ಏನೇ ಹೇಳ್ತಿದ್ರು ನೀವು ಪ್ರತಿಯೊಂದು ಸ್ಟೇಟ್ಮೆಂಟ್ಗೆ ನೀವೇ ರೆಸ್ಪಾನ್ಸಿಬಲ್, ಆಯಿತಾ? ಆಯ್ತಲ್ವ? ನೀವು ಏನೇ ಒಂದು ವಿಷಯ ಹೇಳಿದ್ರು ಆ ವಿಷಯದ ಬಗ್ಗೆ ರಿಸರ್ಚ್ ಮಾಡ್ದೇ, ಪ್ರಾಪರ್ ಡಾಕ್ಯುಮೆಂಟೇಷನ್ ಇಲ್ದೇ ಏನೂ ಮಾತಾಡಬೇಕು. ಯಾಕೆಂದರೆ ನೀವು ಮಾಡೋ ಪ್ರತಿಯೊಂದು ವಿಡಿಯೋ, ಪ್ರತಿಯೊಂದು ಬ್ಲಾಗ್ ಕೂಡ ರೆಕಾರ್ಡೆಡ್. ಅದನ್ನು ಯಾರು ಬೇಕಾದರೂ ಅಕ್ಯೂಸಿವ್ ಆಗಾದರೂ ತೊಗೋಬೋದು, ಅದು ಬೇರೆಯವ್ರಿಗೆ ಹರ್ಟ್ ಕೂಡ ಆಗ್ಬೋದು. ಅದು ಒಂದು ಮಾತಾಡೋ ವಿಷಯನ ಏನೋ ಬಂದು ಬಾಯಿಗೆ ಬಂದು ಮಾತಾಡೋದು ಆ ಥರ ಎಲ್ಲ ಅದನ್ನ ಏನೇ ಮಾತಾಡೋದು ಒಬ್ರಿಗೆ ಹರ್ಟ್ ಆಗಬಾರ್ದು, ಒಬ್ರಿಗೆ ನೋವಾಗಬಾರ್ದು. ಆ ಥರ ಯೋಚನೆ ಮಾಡಿ ಮಾತಾಡಿ, ಆಯಿತಾ? ನನ್ನ ಕ್ಯಾಮ್ರಾ ಇದೆ, ಮೈಕ್ ಇದೆ, ನಾನು ಮಾತಾಡೋದು ಮಾತಂದ್ರೆ ನನಗಿದೆ ಅಂತ ಬಾಯಿ ಆ ಥರ ಎಲ್ಲ ಮಾತಾಡೋದು ತಪ್ಪು. ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ನಾವು ನೋಡ್ಕೋಬೇಕು ಆ್ಯಸ್ ಎ ಮೋಟೋ ವ್ಲಾಗರ್. ಎಲ್ಲಿ ಹೊಡೆದ್ರು ಬರೀ ಟ್ರಯಂಪ್ ಗಾಡಿಗಳೇ ಬರೋ. ಜನಕ್ಕೆ ಇನ್ನೂ ಗೊತ್ತಿಲ್ಲ ಅಂತ ಟ್ರಯಂಪ್, KTM ಎರಡು ಬಜಾಜ್ ಕಂಪನಿ ಅಂಡರಲ್ಲೇ ಬರೋದು, ಆಯ್ತಲ್ವಾ? ಅದಕ್ಕೆ ಪಾರ್ಟ್ ಸಪ್ಲೈ ಮತ್ತು ಇನ್ನೊಂದಿದೆ, ಅದು ಯಾವ ಬ್ರ್ಯಾಂಡ್ ಅದು ಸರಿ ಬಾಯಿ ಬರ್ತಿಲ್ಲ, ಕೂಡ ಗಾಡಿ ಸೇಲ್ಸ್ ಕಮ್ಮಿ. ಟ್ರಯಂಪ್ ಮತ್ತು ಬಜಾಜ್, ಟ್ರಯಂಪ್ KTM ಬಜಾಜ್ ಮೂರು ಒಂದೇ ಸಿಸ್ಟರ್ ಕನ್ಸರ್ನ್ ಕಂಪ್ನಿಗಳು. ಅದನ್ನು ನೆನ್ಪಿಟ್ಕೊಂಡು ಗಾಡಿಗಳು ತೊಗೊಳ್ಳಿ.